ಅಥವಾ ಬೇರೆ ರಾಜ್ಯದಲ್ಲಿ ಇರಬಹುದು, ಕಾಂಗ್ರೆಸ್ ಇರಬಹುದು. ಆದ್ರೆ ಇಲ್ಲಿ ಬಹಳ ಅದೊಂದು ಐತಿಹಾಸಿಕ ಉದಾಹರಣೆ. ಎಸ್, DK ಶಿವಕುಮಾರ್ ಅವರಿಗೆ HD ಕುಮಾರಸ್ವಾಮಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅಭಿನಂದನೆ ಸಲ್ಲಿಸುತ್ತಲೇ DKಶಿಗೆ HDK ಕಿವಿ ಮಾತು ಹೇಳಿದ್ದಾರೆ. ಓಕೆ, ತಮಗೆ ದೊರೆತಿರುವ ಈ ಅವಕಾಶವನ್ನ ಬಳಸಿಕೊಳ್ಳಿ. ದಿಸ್ ಇಸ್ ದ ನ್ಯೂಸ್. ಜನಪರ ಕೆಲಸಗಳಿಗೆ ಹಾಗೂ ಕರ್ನಾಟಕದ ಅಭಿವೃದ್ಧಿಗೆ ವಿನಿಯೋಗಿಸಿ. DKಶಿಗೆ ಅಭಿನಂದನೆ ಸಲ್ಲಿಸುತ್ತಲೇ ಪರೋಕ್ಷವಾಗಿ HDK ಕೌಂಟರ್ ಕೊಟ್ಟಿದ್ದಾರೆ. ಕೌಂಟರ್ ಅಂತ ಅಂದ್ಕೊಳ್ಬಹುದು, ಎಚ್ಚರಿಕೆ ಅಂತ ಅಂದ್ಕೊಳ್ಬಹುದು. ಅಫ್ಕೋರ್ಸ್ ಎಲ್ಲರೂ ಪ್ರತಿಯೊಬ್ಬರು ಎಚ್ಚರಿಸಬೇಕು. ನಾವು ಎಚ್ಚರಿಸ್ತೀವಿ, ಅವರು ಎಚ್ಚರಿಸ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸುತ್ತಲೇ DK ಶಿವಕುಮಾರ್ ಅವರಿಗೆ HDK ಕಿವಿ ಮಾತು ಹೇಳಿದ್ದಾರೆ. ದಟ್ಸ್ ಫೈನ್. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಚೆನ್ನಾಗಿ ಅವರಿಗೆ ಉತ್ತರ ಕೊಡೋಕ್ಕೂ ಬರುತ್ತೆ. DK ಶಿವಕುಮಾರ್ ಅವರ ಆ ಒಂದು ಧಾಟಿ ಎಲ್ಲ ನೋಡಿದಾಗ. ಜನಪರ ಕೆಲಸಗಳಿಗೆ ಹಾಗೂ ಕರ್ನಾಟಕದ ಅಭಿವೃದ್ಧಿಗೆ ನಿಮ್ಮ ಸಮಯವನ್ನು ವಿನಿಯೋಗಿಸಿ. ಆಯ್ತಣ್ಣ, ಥ್ಯಾಂಕ್ ಯು ಅಂದಿರ್ತಾರೆ ಅಲ್ವಾ ಮನಸ್ಸಲ್ಲಿ. ಅಂದ್ರೆ ಹಾಗೆ ಏನೇ ಇರ್ಬೋದು, ರಾಜಕಾರಣ ಅನ್ನೋದು ತುಂಬಾ ಪೊಲಿಟಿಕ್ಸ್ ಮಾಡಲಾರಿ ಅಂತ ಹೇಳಿ ಇವತ್ತು ಮಾತನಾಡ್ತಿರ್ತಾರೆ. ಹೌದಾ? ಅಲ್ಲ, ಆ ಆಫೀಸ್ ಅಲ್ಲ, ಸಿಕ್ಕಾಬಿಟ್ಟು ದೊಡ್ಡ ಪಾಲಿಟಿಕ್ಸ್ ರೀ ಅಂತ. ಹೌದಾ? ಅಂದ್ರೆ ಪಾಲಿಟಿಕ್ಸ್ ಅಷ್ಟು ಕೆಟ್ಟ ಡ್ಯಾಶ್ ಆಗ್ಬಿಟ್ಟಿದೆ ಅಲ್ವಾ? ನಿಜ 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 ಸರ್. ಹಂಗೆ ರಾಜಕಾರಣ ಏನೇ ಇರ್ಬೋದು ಅಂತ. ಅಂದ್ರೆ ರಾಜಕಾರಣಕ್ಕೆ ಪಾಲಿಟಿಕ್ಸ್ ಅನ್ನೋ ಶಬ್ದ ಇದೆಯಲ್ಲ, ಎಷ್ಟು ಅಡಲ್ಟ್ರೇಷನ್ ಆಗಿದೆ, ಎಷ್ಟು ಕಲುಷಿತ ಆಗಿದೆ. ಅದೆಲ್ಲವನ್ನ ಹೊರತುಪಡಿಸಿ ಇಂಥ ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿ ಮತ್ತು ಸ್ಪೋರ್ಟ್ಸ್ಮನ್ಶಿಪ್ ಅಂತೀವಿ ಅಲ್ವಾ? ಈಗ ನೀವು ಕ್ರೀಡಾ ಮನೋಭಾವನೆ ಅಂತೀವಲ್ಲ, ಅದು ಹೌದು. ಇಲ್ಲಿ ವಿಶ್ ಮಾಡಿಲ್ಲ ಅಂದ್ರೆ ಅದೊಂಥರ ಭಾವನೆಗಳಿಗೆ ಅಭಾವ ಇರಬಾರ್ದು ಅಂತ ಹೇಳ್ತಾರೆ ಅಲ್ವಾ? ಯಾವಾಗ್ಲೂ ವಿಶ್ ಮಾಡುವಾಗ ವಿ ಶುಡ್ ಬಿ ಅಬಂಡೆಂಟ್. ಭಾವಗಳಿಗೆ ಅಭಾವ ಇರಬಾರ್ದು, ದರಿದ್ರತನ ಇರಬಾರ್ದು. ಭಾವನೆಗಳೆಲ್ಲ ದರಿದ್ರತನ ಇದ್ರೆ, ಒಂದು ಅಪ್ರಿಶಿಯೇಟ್ ಮಾಡುವಂತ ಒಂದು ಭಾವನೆ ಇಲ್ಲ ಅಂತ ಹೇಳಿದ್ರೆ, ಸದ್ಭಾವನೆ ಇಲ್ಲ ಅಂತ ಹೇಳಿದ್ರೆ, ಅವ್ರ ಎಂಥ ಮನುಷ್ಯರಿ, ಅವ್ರ ಎಂಥ ನಾಯಕರು ರೀ. ಅದು ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಂಥವ್ರು ಇಂತಹ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು. ಎಸ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್.